ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟಿವಿ ಕಥೆಗಳು. ಬನ್ನಿ, ಅಮೃತಧಾರೆ ಇವತ್ತಿನ ಹಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಜಯದೇವ್ ಅವರು ಕೂಡ ಇಲ್ಲಿ ಹೇಳ್ತಾ ಇರ್ತಾರೆ, ನನಗೆ ನನ್ನ ತಂದೆಯ ಸಮಾಧಿ ಕೊಡೋವರೆಗೂ ಮತ್ತು ನನ್ನ ಹೆಸರಿನಲ್ಲಿ ಮಾಡಿ ಕೊಡೋವರೆಗೂ ನಾನು ಯಾವುದೇ ಕಾರಣಕ್ಕೂ ಈ ಡೈವರ್ಸ್ ಪೇಪರಿಗೆ ಸೈನ್ ಹಾಕೋದಿಲ್ಲ. ಅವಳು ಯಾವುದೇ ಕಾರಣಕ್ಕೂ ನೆಮ್ಮದಿಯಾಗಿ ಇರೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿ ಈ ಕಡೆ ಜಯದೇವ್ ಅವರು ಕೂಡ ಹೇಳಿ ಕಳಿಸ್ತಾರೆ. ಆಗ ಆನಂದ್ ಅವರು ಕೂಡ ತುಂಬಾನೇ ಕೋಪದಿಂದ ಬಂದು ಈ ಕಡೆ ಗೌತಮ್ ಹತ್ರ ಹೇಳ್ತಾ ಇರ್ತಾರೆ, ಜಯದೇವು ಈ ರೀತಿಯಾಗಿ ಸೈನ್ ಮಾಡಲಿಲ್ಲ. ನೀನು ನಿನ್ನ ತಂದೆ ಸಮಾಧಿಯನ್ನ ಅವನಿಗೆ ಬರೆದು ಕೊಡ್ಬೇಕಂತೆ. ಆ ಜಾಗವನ್ನು ಕೂಡ ಅವನು ಕೇಳ್ತಾ ಇದ್ದಾನೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಗೌತಮ್ ಅವರು ಕೂಡ ತುಂಬಾನೇ ಕೋಪದಿಂದ ನಾನೆಲ್ಲವನ್ನು ಕೊಟ್ಟಿದ್ದೇನೆ, ಆದ್ರೂ ಕೂಡ ಅವನ ಬುದ್ಧಿಯನ್ನ ಕೂಡ ಅವನು ಯಾವತ್ತೂ ಬಿಡೋದಿಲ್ಲ ಅಂತ ಹೇಳಿ ಗೌತಮ್ ಅವರು ಕೂಡ ಚಿಂತೆ ಮಾಡ್ತಾ ಇರ್ತಾರೆ. ಆಗ ಏನೇ ಆಗ್ಲಿ, ನಾನು ಈಗ ಅದನ್ನ ಬರೆದು ಕೊಡ್ಲೇಬೇಕು, ಮಲ್ಲಿ ಮದ್ವೆನ ಮಾಡಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಎಲ್ಲವನ್ನು ಕೊಟ್ಟಿದ್ದೇನೆ, ಅದೊಂದು ಕೊಡಬೇಕು ಅಲ್ವಾ. ಅವನು ಅದನ್ನ ಕೊಟ್ರೆ ಮಲ್ಲಿ ಜೀವನ ಸುಖವಾಗಿರುತ್ತೆ, ಹಾಗೆ ಮಲ್ಲಿ ಕೂಡ ಚೆನ್ನಾಗಿ ಬಾಳ್ಬೋದು, ಅದೇ ನಮಗೆ ಬೇಕಾಗಿರೋದು ಅಂತ ಹೇಳಿ ಗೌತಮ್ ಅವರು ಡಿಸೈಡ್ ಮಾಡಿ ಅದನ್ನ ಬರ್ಕೊಡ್ಬೇಕು ಅಂತ ಹೇಳಿ ಸಮಾಧಿ ಹತ್ರ ಕೂಡ ಅಲ್ಲಿ ಹೋಗ್ತಾರೆ. ಹಾಗೆ ಆನಂದ್ ಅವರು ಕೂಡ ಕೇಳ್ತಾ ಇರ್ತಾರೆ, ಗೆಳೆಯ ನೀನು ಏನ್ ಮಾಡ್ತಾ ಇದೀಯ, ಯೋಚನೆ ಮಾಡಿ ಮಾಡು ಅಂತ ಇಲ್ಲಿ ಹೇಳ್ತಾರೆ. ಆಗ ಹೌದು ಆನಂದ್, ನಾನು ಇದನ್ನ ಅವನಿಗೆ ಬರ್ಕೊಡ್ತೇನೆ, ಆದ್ರೆ ಅವನು ನನ್ನ ಕುಟುಂಬದ ತಂಟೆಗೆ ಮತ್ತೆ ಮಲ್ಲಿ ತಂಟೆಗೆ ಬರದೇ ಇದ್ರೆ ಅಷ್ಟೇ ಸಾಕು ಅಂತ ಹೇಳಿ ಈ ಕಡೆ ಗೌತಮ್ ಅವರು ಡಿಸೈಡ್ ಮಾಡಿ ತಂದೆ ಸಮಾಧಿ ಹತ್ರ ಹೋಗಿ ಇಲ್ಲಿ ಕೇಳ್ತಾ ಇರ್ತಾರೆ, ಅಪ್ಪ ನನ್ನನ್ನು ಕ್ಷಮಿಸ್ಬಿಡು, ನಾನು ಇದನ್ನ ಉಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ಆದ್ರೆ ನೀನು ಯಾವತ್ತೂ ಕೂಡ ನನ್ನ ಮನಸ್ಸಿನಲ್ಲೇ ಇರ್ತೀಯ ಅಂತ ಹೇಳಿ ಈ ಕಡೆ ನಾನು ಇದನ್ನ ಜಯದೇವ್ಗೆ ಬರೆದು ಕೊಡಬೇಕಾಗುತ್ತೆ ಅಂತ ಹೇಳಿ ಅಲ್ಲಿ ತಂದೆ ಹತ್ರ ಅವರು ಕ್ಷಮೆಯನ್ನ ಕೇಳಿ ಗೌತಮ್ ಅವರು ಕೂಡ ಜಯದೇವ್ ಅವರ ಮನೆಗೆ ಅಂತ ಹೋಗ್ತಾರೆ. ಹಾಗೆ ಜಯದೇವ್ ಮನೆಗೆ ಎಂಟ್ರಿ ಕೊಟ್ಟಾಗ ಈ ಕಡೆ ಜಯದೇವ್ ಅವರು ಕೂಡ ಬರಬೇಕು ಬಿಗ್ ಬಾಸ್ ಅಂತ ಹೇಳಿ ಈ ಕಡೆ ಅವರನ್ನ ಕರಿತಾ ಇರ್ತಾರೆ. ಆಗ ಗೌತಮ್ ಅವರು ಕೂಡ ಜಯದೇವ್ಗೆ ಹೇಳ್ತಾರೆ, ನಾವು ಮಾತಾಡ್ಲಿಕ್ಕೆ ಬಂದಿಲ್ಲ, ನಿಂದು ಏನು ಡಾಕ್ಯುಮೆಂಟ್ಸ್ ಇದೆಯೋ ಅದನ್ನ ಕೊಡು, ನಾನು ಅದಕ್ಕೆ ಸೈನ್ ಹಾಕ್ತೇನೆ, ಆದರೆ ನೀನು ಡೈವರ್ಸ್ ಪೇಪರ್ಗೆ ಸೈನ್ ಹಾಕಿದ್ಮೇಲೆ ಮಲ್ಲಿಗೆ ಯಾವುದೇ ರೀತಿಯಲ್ಲಿ ಅವಳ ಜೀವನಕ್ಕೆ ಎಂಟ್ರಿ ಆಗೋ ಹಾಗೆ ಇಲ್ಲ, ಹಾಗೆ ನಮ್ಮ ಕುಟುಂಬಕ್ಕೂ ಕೂಡ ಎಂಟ್ರಿ ಆಗೋ ಇಲ್ಲ, ನಮಗೆ ಯಾವುದೇ ರೀತಿ ತೊಂದರೆ ಕೊಡೋ ಆಗಿಲ್ಲ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಓಕೆ ಬ್ರೋ, ನಾನು ಯಾವುದೇ ಕಾರಣಕ್ಕೂ ನೀವು ನನಗೆ ಅದನ್ನ ಬರೆದುಕೊಟ್ರೆ ನಾನು ನಿಮ್ಮ ತಂಟೆಗೆ ಬರೋದಿಲ್ಲ, ಹಾಗೆ ಮಲ್ಲಿ ತಂಟೆಗೂ ಬರೋದಿಲ್ಲ, ಅವಳು ಮದುವೆ ಆಗಿ ಸುಖವಾಗಿರ್ಬೋದು ಅಂತ ಹೇಳಿ ಈ ಕಡೆ ಜಯದೇವ್ ಅವರು ಕೂಡ ಹೇಳ್ತಾ ಇರ್ತಾರೆ. ಗೌತಮ್ ಅವರು ಕೂಡ ಎಲ್ಲ ಪೇಪರ್ಗೂ ಸೈನ್ ಮಾಡಿ ಮಲ್ಲಿಯ ಡೈವರ್ಸ್ ಪೇಪರ್ಗೆ ಸೈನ್ ಮಾಡಿಸ್ಕೊಂಡು ಬರ್ತಾ ಇರ್ತಾರೆ. ಮತ್ತು ಈ ಕಡೆ ಮತ್ತೆ ವಾರ್ನಿಂಗ್ ಅನ್ನ ಕೊಡ್ತಾರೆ, ನೀನು ಯಾವುದೇ ಕಾರಣಕ್ಕೂ ಮಲ್ಲಿ ವಿಚಾರಕ್ಕಾಗ್ಲಿ ನನ್ನ ವಿಚಾರಕ್ಕೂ ಬಂದ್ರೆ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ, ನಾನು ಏನು ಕ್ರಮ ತಗೊಳ್ಬೇಕು ಅದನ್ನ ತಗೊಳ್ತೇನೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಎಲ್ಲವನ್ನು ಕೊಟ್ಟ ಮೇಲೆ ನಾನು ಯಾಕೆ ನಿಮ್ಮ ತಂಟೆಗೆ ಬರಲಿ ಅಲ್ವಾ ಆನಂದ್ ಬ್ರೋ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಹೌದು ಜೈ, ನೀನು ಯಾವುದೇ ರೀತಿಯಲ್ಲಿ ಇವರಿಗೆ ಇನ್ನು ಮೇಲೆ ತೊಂದರೆ ಕೊಡೋ ಆಗಿಲ್ಲ, ನನ್ನ ಗೆಳೆಯ ಎಲ್ಲವನ್ನು ಬಿಟ್ಟಾಗಿದೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಯ್ತು ಬ್ರೋ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಮತ್ತೆ ಅದೇ ಸಮಯಕ್ಕೆ ಈ ಕಡೆ ಶಾಕುಂತಲ ಅವರು ಕೂಡ ಎಂಟ್ರಿ ಕೊಡ್ತಾರೆ. ಆಗ ಜಯದೇವ್ ಗೌತಮ್ ಜೊತೆ ಮಾತಾಡೋದನ್ನ ಅವರು ನೋಡ್ತಾ ಇರ್ತಾರೆ. ಮತ್ತೆ ಅವರು ಹೋದ ತಕ್ಷಣ ಈ ಕಡೆ ಜೈ ಹತ್ರ ಬಂದು, ಜೈ ಏನಿದೆಲ್ಲ ಅಂತ ಇಲ್ಲಿ ಕೇಳ್ತಾರೆ. ಮಾಮ್, ನೀನು ನಿನ್ನ ಗಂಡನ ಸಮಾಧಿಗೆ ನಾನೇ ಪೂಜೆ ಸಲ್ಲಿಸ್ಬೇಕು ಅಂತ ಹೇಳಿ ನಿನಗೆ ಆಸೆ ಇತ್ತಲ್ಲ, ಅದಕ್ಕೆ ಅದರಲ್ಲಿ ಅವನು ಕಾಲಿಡದ ಹಾಗೆ ನಾನು ಮಾಡಿದ್ದೇನೆ, ಇನ್ಮೇಲೆ ನಾವೇ ಪೂಜೆ ಸಲ್ಲಿಸ್ಬೋದು, ಅವನು ಯಾವುದೇ ಕಾರಣಕ್ಕೂ ಅಲ್ಲಿ ಎಂಟ್ರಿ ಕೊಡೋ ಇಲ್ಲ ಮಾಮ್ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಶಕುಂತಲ ಅವರು ಅದು ಹೇಗೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಮಾಮ್, ಮಲ್ಲಿದು ಮದುವೆ ಆಗ್ತಾ ಇದೆ ಅಂತ. ಮಲ್ಲಿದು ಮದುವೆ ಆಗ್ತಾ ಇದೆಯಾ? ಹೌದು ಮಾಮ್, ಮಲ್ಲಿಗೆ ಎಂಗೇಜ್ಮೆಂಟು ಕೂಡ ಆಗಿದೆ, ಹಾಗೆ ಅವಳ ಮದುವೆ ಆಗ್ತಿದೆ, ನಾನು ಅವಳ ಜೀವನಕ್ಕೆ ತೊಂದರೆ ಕೊಡಬಾರ್ದು ಅಂತ ಹೇಳಿ ಡೈವರ್ಸ್ ಪೇಪರ್ಗೆ ಸೈನ್ ಹಾಕ್ಸ್ಲಿಕ್ಕೆ ಬಂದಿದ್ರು. ನಾನು ಇದೇ ಗ್ಯಾಪಲ್ಲಿ ನಾನು ನನ್ನ ತಂದೆಯ ಸಮಾಧಿಯನ್ನ ಪಡೆದುಕೊಂಡೆ, ಹೇಗೆ ಮಾಮ್ ಅಂತ ಇಲ್ಲಿ ಹೇಳ್ತಾರೆ. ಜೈ, ನೀನು ಚೆನ್ನಾಗಿ ಒಳ್ಳೆ ಕೆಲಸನೇ ಮಾಡಿದೀಯಾ ಅಂತ ಹೇಳಿ ಶಕುಂತಲ ಅವರು ಕೂಡ ಇಲ್ಲಿ ಹೇಳ್ತಾ ಇರ್ತಾರೆ.
ಜೈ ಅವರು ಕೂಡ ಇಲ್ಲಿ ಹೇಳ್ತಾರೆ, ಮಾಮ್ ನೋಡು ನೀನು ಯಾವಾಗಲೂ ನನಗೆ ಬೈತಾ ಇದ್ದೆ, ನೋಡು ನಾನು ನನ್ನ ಕೆಲಸದಿಂದ ಯಾವ ರೀತಿಯಾಗಿ ನಾನೆಲ್ಲವನ್ನು ಪಡೆದುಕೊಳ್ತಾ ಇದ್ದೇನೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ನೀನಾ ಈ ಕೆಲಸ ಮಾಡಿದ್ದು ಅಂತ ಹೇಳ್ತಾರೆ. ಹೌದು ಮಾಮ್, ಆ ಮಲ್ಲಿನ ಮದುವೆ ಆಗಲಿಕ್ಕೆ ನಾನೇ ನಮ್ಮ ಹುಡುಗನ್ನ ಬಿಟ್ಟಿದ್ದೇನೆ. ಹಾಗೆ ಆ ಮಲ್ಲಿದು ಮದುವೆ ಆಗೋದಿಲ್ಲ, ಹಾಗೆ ಗೌತಮ್ ಭೂಮಿಕಾನು ಕೂಡ ಅವರು ಖುಷಿಯಾಗಿರೋದಿಲ್ಲ. ನಾನು ಅವಳಿಗೆ ಮದುವೆ ಆಗೋ ಹಾಗೆ ಒಪ್ಪಿಸಿ ಅವರಿಗೆ ಮೋಸ ಮಾಡಬೇಕು ಅಂತ ಹೇಳಿ ಕಾಯ್ಕೊಂಡಿದ್ದೇನೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಜೈ ನೀನೇನಾದರೂ ಮಾಡು, ಹುಷಾರಿಂದ ಮಾಡು ಅಂತ ಹೇಳಿ ಈ ಕಡೆ ಶಕುಂತಲ ಅವರು ಕೂಡ ಹೇಳ್ತಾ ಇರ್ತಾರೆ, ಮಾಮ್ ನಿನ್ನ ಮಗನ ಏನು ಅಂತ ತಿಳ್ಕೊಂಡಿದ್ದೀಯಾ, ನೋಡು ಮುಂದಿನ ದಿನಗಳಲ್ಲಿ ನನ್ನ ಆಟವನ್ನು ನೋಡಿ ನೀನೇ ನನಗೆ ಶಬ್ಬಾಷ್ ಅಂತ ಹೇಳ್ತೀಯ ಅಂತ ಹೇಳಿ ಈ ಕಡೆ ಜೈ ಅವರು ಕೂಡ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಶಕುಂತಲ ಅವರು ಕೂಡ ಹೇಳ್ತಾರೆ, ಜೈ ನೀನೇನೇ ಮಾಡೋದಾದರೂ ಹುಷಾರಿಂದ ಮತ್ತು ಗೌತಮ್ಗೆ ಯಾವುದೇ ವಿಷಯ ತಿಳಿಯದ ಹಾಗೆ ಮಾಡು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಆಯ್ತು ಮಾಮ್ ಅಂತ ಹೇಳಿ ಈ ಕಡೆ ಜಯ ಅವರು ಕೂಡ ಇಲ್ಲಿ ಹೇಳ್ತಾರೆ. ಹಾಗೆ ಶಕುಂತಲ ಅವರು ಕೂಡ ಅಲ್ಲಿಂದ ಹೋಗ್ತಾರೆ ಮತ್ತು ದಿಯಾ ಅವರು ಕೂಡ ಇದನ್ನ ಕೇಳಿಸ್ಕೊಂಡು ಜೈ ಏನೋ ಡೈವರ್ಸ್ ಅಂತ ಮಾತಾಡ್ತಿದ್ರಿ ಅಂತ ಇಲ್ಲಿ ಕೇಳ್ತಾರೆ. ಆಗ ಜಯದೇವ್ ಅವರು ಕೂಡ ಹೇಳ್ತಾರೆ, ಬೇಬಿ ನೀನು ಆಸೆ ಪಟ್ಟಂಗೆ ನಿನ್ನ ಆಸೆ ಪೂರೈಸಿದ್ದೇನೆ, ನಾನು ಮಲ್ಲಿಗೆ ಡಿವೋರ್ಸ್ ಕೊಟ್ಟಿದ್ದೇನೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ದಿಯಾ ಅವರು, ಹೌದಾ ಜೈ, ನನಗೆ ತುಂಬ ಖುಷಿ ಆಯಿತು ಅಂತ ಹೇಳಿ ಈ ಕಡೆ ದಿಯಾ ಅವರು ತುಂಬಾ ಖುಷಿಯಲ್ಲಿ ಇರ್ತಾರೆ. ಹಾಗೆ ನಾನು ಇದನ್ನೇ ಸುಮ್ಮನೆ ಮಾಡಿಲ್ಲ ಬೇಬಿ, ನಾನು ನನ್ನ ತಂದೆ ಸಮಾಧಿನ ಕೂಡ ಎಲ್ಲವನ್ನ ಕೂಡ ನಾನು ಆ ಗೌತಮ್ನಿಂದ ಕಿತ್ಕೊಂಡಿದ್ದೇನೆ. ಈಗ ಎಲ್ಲವೂ ನಂದೇ. ಈಗ ಈ ಅರಮನೆಯಲ್ಲಿ ರಾಜನಾಗಿ ಬಾಳೋದು ಜಯದೇವ್ ದಿವಾನ್ ಒಬ್ಬನೇ ಅಂತ ಹೇಳಿ ಈ ಕಡೆ ಜಯದೇವ್ ಅವರು ಕೂಡ ತುಂಬಾನೇ ಜಂಬ ಕೊಚ್ಕೊಳ್ತಾ ಇರ್ತಾರೆ. ಮತ್ತು ದಿಯಾ ಅವರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ, ಎಲ್ಲವನ್ನು ಕೂಡ ಪಡೆದುಕೊಂಡಿದ್ದಾನೆ, ಇದೇ ಕರೆಕ್ಟ್ ಆದ ಸಮಯ, ನಾನು ಇವನಿಂದ ಎಲ್ಲ ಆಸ್ತಿಯನ್ನ ಪಡೆದುಕೊಂಡು ಎಸ್ಕೇಪ್ ಆಗಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿ ದಿಯಾ ಅವರು ಕೂಡ ಏನಾದರೂ ಪ್ಲ್ಯಾನ್ ಮಾಡಲಿಕ್ಕೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ಜಯದೇವ್ ಅವರು ಕೂಡ ನಾನೆಲ್ಲವನ್ನು ಪಡೆದುಕೊಂಡೆ ಅಂತ ಹೇಳಿ ತುಂಬಾ ಖುಷಿಯಲ್ಲಿ ಇರ್ತಾರೆ. ಮತ್ತು ಗೌತಮ್ ಅವರು ಕೂಡ ಡೈವರ್ಸ್ ಪೇಪರನ್ನು ತೆಗೆದುಕೊಂಡು ಈ ಕಡೆ ಮನೆಗೆ ಬರ್ತಾರೆ. ಹಾಗೆ ಭೂಮಿಕಾ ಅವರಿಗೂ ಕೂಡ ಇಲ್ಲಿ ಹೇಳ್ತಾ ಇರ್ತಾರೆ, ಭೂಮಿಕಾ ಅವರೇ ಅವನು ಈ ಡೈವರ್ಸ್ ಪೇಪರಿಗೆ ಸೈನ್ ಆಗಬೇಕಂದ್ರೆ ನನ್ನ ತಂದೆ ಸಮಾಧಿಯನ್ನು ಕೊಡಬೇಕು ಅಂತ ಕೇಳಿದ. ಆಗ ನಾನು ಎಲ್ಲವನ್ನು ಬರೆದುಕೊಟ್ಟೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಭೂಮಿಕಾ ಅವರು ಕೂಡ ಯಾಕೆ ಗೌತಮ್ ಅವರೇ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ, ಏನು ಮಾಡೋದು ಭೂಮಿಕಾ ಅವರೇ, ಮಲ್ಲಿ ಕೂಡ ಅವಳ ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನು ಪಟ್ಟಿದ್ದಾಳೆ, ಈಗಲಾದರೂ ಅವನಿಂದ ದೂರ ಆಗಿ ಮತ್ತೆ ಅವನ ಯಾವುದೇ ಕಾಟ ಇಲ್ಲದೆ ಸುಖವಾಗಿರಲಿ ಅಂತ ಹೇಳಿ ನಾನು ಬಯಸ್ತೇನೆ ಅಂತ ಹೇಳಿ ಗೌತಮ್ ಅವರು ಕೂಡ ಹೇಳ್ತಾ ಇರ್ತಾರೆ. ಆಗ ಭೂಮಿಕಾ ಅವರು ಕೂಡ ಸರಿ ಆಯಿತು ಗೌತಮ್ ಅವರೇ, ಇನ್ನು ಮೇಲೆ ಆ ಜಯದೇವನ ಯಾವುದೇ ತೊಂದರೆ ನಮಗೆ ಬರಬಾರ್ದು, ಆ ರೀತಿ ಮಾಡಿದಿರಲ್ಲ ಒಳ್ಳೆಯದು ಅಂತ ಹೇಳಿ ಭೂಮಿಕಾ ಅವರು ಕೂಡ ಹೇಳ್ತಾರೆ. ಮತ್ತು ಗೌತಮ್ ಅವರು ಕೂಡ ಅವನು ಇನ್ನು ಯಾವತ್ತಾದರೂ ನಮ್ಮ ತಂಟೆಗೆ ಬಂದರೆ ನಾನು ಸುಮ್ಮನೆ ಇರೋದಿಲ್ಲ, ನಾನು ನನ್ನ ಆಸ್ತಿಯನ್ನು ಕೂಡ ಎಲ್ಲವನ್ನ ಬಿಟ್ಟು ಬಂದಿದ್ದೇನೆ, ಆದರೆ ಅವನಿಂದ 2ರಷ್ಟು ನಾನು ಸಂಪಾದನೆ ಮಾಡಿ ಅವನಿಗೆ ತೋರಿಸ್ಬೇಕು ಅಂತ ಹೇಳಿ ಗೌತಮ್ ಅವರು ಕೂಡ ಹೇಳ್ತಾ ಇರ್ತಾರೆ. ಮಲ್ಲಿ ಮದುವೆ ಒಂದು ಆಗಲಿ, ಆಮೇಲೆ ಅವನಿಗೆ ಮಾರಿ ಹಬ್ಬ ತೋರಿಸ್ತೇನೆ ಅಂತ ಹೇಳಿ ಗೌತಮ್ ಅವರು ಕೂಡ ತುಂಬಾ ಕೋಪದಿಂದ ಹೇಳ್ತಾರೆ. ಮತ್ತು ಗೌತಮ್ ಅವರು ಕೂಡ ಎಲ್ಲ ಬಿಸ್ನೆಸ್ ಮ್ಯಾನ್ಗಳ ಒಟ್ಟಿಗೆ ಕೂಡ ಮಾತನಾಡಿ ಅವರು ಸ್ವಂತ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಆ ಜಯದೇವ್ಗೆ ಒಳ್ಳೆ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಈ ಕಡೆ ಅವರು ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.